ಬಿಸಿಲು ಅಂತ ಕೆಂಪು ಕೆಂಪು ಕಲ್ಲಂಗಡಿ ತಿಂತಾ ಇದ್ದೀರಾ? ಕಲ್ಲಂಗಡಿ ಹಣ್ಣು ಖರೀದಿಗೂ ಮುನ್ನ ಸ್ವಲ್ಪ ಎಚ್ಚರ ಇಟ್ಕೊಳ್ಳಿ. ಇದೇನಪ್ಪ ಇದು, ಏನು ತಿನ್ನಂಗೆ ಇಲ್ಲ ಅಂತ ಲೆಕ್ಕಾಚಾರ ಹಾಕಬೇಡಿ. ಇದೂ ಕೂಡ ಡೇಂಜರೇ. ಬಟಾಣಿ ಆಯ್ತು, ಈಗ ಹಣ್ಣಿಗೂ ಬಂತು ಕಲ್ಲಂಗಡಿ ಹಣ್ಣು. ಬೇಸಿಗೆ ದಾಹ ಹೊರಗಡೆ ಹೋಗ್ತಿದ್ದ ಹಾಗೇನೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಇಟ್ಟಿರ್ತಾರೆ. ನೋಡೋದಕ್ಕೆ ರೆಡ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಸೂಪರ್ ಆಗಿ ಟೇಸ್ಟಿ ಆಗಿರುತ್ತೆ ಅಂತ ತಿಂದ್ರೋ ಕಷ್ಟ. ಬೇಸಿಗೆ ಹಿನ್ನೆಲೆ ಕಲ್ಲಂಗಡಿ ಹಣ್ಣಿಗೆ ಎಲ್ಲ ಕಡೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಹಣ್ಣು ಕೆಂಪಾಗುವುದಕ್ಕೆ ಕೃತಕ ಬಣ್ಣವನ್ನ ಬಳಸ್ತಾ ಇದ್ದಾರೆ. ಹುಷಾರ್ ಹುಷಾರ್ ಹುಷಾರ್. ಬೇಗ ಹಣ್ಣಾಗಬೇಕು ಅಂತ ಚುಚ್ಚುಮದ್ದು ಕಾರ್ಬೈಡ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಹಣ್ಣಾಗುವ ಪ್ರಕ್ರಿಯೆ ಬೇಗ ನಡೆಸುತ್ತೆ. ಇದು ಮನುಷ್ಯನ ದೇಹಕ್ಕೆ ಬಹಳ ಅಪಾಯಕಾರಿ ಅಂತ ವೈದ್ಯರು ಹೇಳಿದ್ದಾರೆ. ಜೀರ್ಣಕ್ರಿಯೆ ಮೇಲೆ ಸಮಸ್ಯೆ ಆಗುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ತಲೆನೋವು, ಹೊಟ್ಟೆ ಉರಿ, ಅಲರ್ಜಿ ಇದೆಲ್ಲವೂ ಆಗುವ ಸಾಧ್ಯತೆ ಇದೆ. ಜನರೇ ಇರಲಿ ಎಚ್ಚರ. ನಾನು ಈಗ ತಾನೇ ಹೇಳ್ತಾ ಇದ್ದೆ ನೋಡಿ, ಇವಾಗ ನಾವು ಯಾವುದೋ ತರಕಾರಿ ಅಥವಾ ಯಾವುದೋ ಹಣ್ಣು, ಅಯ್ಯೋ ಇದು ತೋಟದಲ್ಲಿ ಬೆಳೆದಿರ್ತಾರೆ, ಇದರಲ್ಲಿ ಏನ್ರಿ ಇರುತ್ತೆ ಅಂತ ಅನ್ಕೊಳ್ತೀರಾ. ಏನು ಅಂತ ಅಂದರೆ ಎಲ್ಲದರಲ್ಲೂ ಟೆಕ್ನಿಕಲ್ ಬಂದ್ಬಿಟ್ಟಿದೆ, ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಎಲ್ಲವನ್ನೂ ಕೂಡ ಆದಷ್ಟು ಬೇಗ ನಮ್ಮ ಕೈಗೆ ಸೇರಬೇಕು ಅಂತ ನೋಡ್ಕೊಳ್ತಾ ಇರ್ತಾರೆ. 4 ತಿಂಗಳು 3 ತಿಂಗಳು ಒಂದು ಬೆಳೆ ಅಂತಂದರೆ 3 ತಿಂಗಳು ಕಾಯ್ಕೊಂಡು ಕುತ್ಕೊಂತು ಅಂತಂದರೆ ಬೇಸಿಗೆ ಹೋಗ್ಬಿಟ್ಟಿರುತ್ತೆ, ಮಳೆಗಾಲ ಬಂದ್ಬಿಟ್ಟಿರುತ್ತೆ. ಈಗೇನಾದರೂ ಕಲ್ಲಂಗಡಿ ಹಣ್ಣು ಬೆಳಿತೀವಿ ಅಂತಂದರೆ ಇನ್ನು 3 ತಿಂಗಳು ಬಿಟ್ಟು ಫಲ ಬಂದರೆ ಯಾರು ತಗೊತಾರೆ? ಲಾಸ್ ಅಲ್ವಾ? ಸೊ ಯಾವಾಗ ನಮಗೆ ದುಡ್ಡು ಬೇಕೋ ಆವಾಗಲೇ ನಾವು ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ 3 ತಿಂಗಳದು ಒಂದು ಬೇಸಾಯ ಅಂತ ಹೇಳಿದ್ರೆ ಒಂದೂವರೆ ತಿಂಗಳು 2 ತಿಂಗಳಲ್ಲಿ ಫಲ ಬಂದ್ಬಿಡ್ಬೇಕು. ಆ ಥರ ಏನು ಮಾಡಬೇಕು? ಅದಕ್ಕೂ ಕೆಮಿಕಲ್ಗಳಿದೆ, ಅದಕ್ಕೂ ಇಂಜೆಕ್ಷನ್ಗಳಿದೆ, ಅದನ್ನು ಮಾಡ್ತಾರೆ. ಗಾತ್ರ ದೊಡ್ಡದಾಗಿರಬೇಕು, ತುಂಬ ಕಲರ್ಫುಲ್ ಆಗಿರಬೇಕು, ಬಹಳ ಬೇಗ ಬೆಲೆ ಬರಬೇಕು, ಕೆಜಿ ಲೆಕ್ಕಾಚಾರ, ಕೆಜಿಗೆ ತಕ್ಕಂಗೆ ಮಾರಾಟ ಮಾಡಲಾಗತ್ತೆ. ಸೊ ಅದಕ್ಕೆ ಏನೇನು ಬೇಕು, ಚುಚ್ಚುಮದ್ದುಗಳನ್ನು ಕೊಡುವಂಥದ್ದು, ಇಂಜೆಕ್ಟ್ ಮಾಡುವಂಥದ್ದು, ಕೆಮಿಕಲನ್ನು ಹಾಕುವಂಥದ್ದು, ಅದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ನೀವು ಏನಾದರೂ ಕಲ್ಲಂಗಡಿ ಹಣ್ಣು ರೆಡ್ ಇರದೇ ಬೇಕು, ವೈಟ್ ಇದೆ ಬೇಡ, ಟೇಸ್ಟ್ ಇಲ್ಲ, ಸ್ವೀಟ್ ಇರಲ್ಲ, ಇದು ತಿನ್ನೋ ಬದಲು ಸುಮ್ಮನಿರ್ಬೋದು ಅಂತ ಹೋದ್ರೋ ಎಲ್ಲೆಲ್ಲಿ ಹುಡ್ಕೊಂಡು ಹೋಗಿ ರೆಡ್ ಕಲರ್ ಇರುವಂಥ ಕಲ್ಲಂಗಡಿಯನ್ನು ತಿಂತಿರೋ ಎಚ್ಚರ. ಹಾಗಂತ ನಾವಿಲ್ಲಿ ಎಲ್ಲ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಇದೇ ಥರ ಬಳಕೆ ಮಾಡಿರ್ತಾರೆ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಪಾಪ ಕೆಲವು ರೈತರಿಗೆ ಅನ್ಯಾಯ ಆಗ್ಬಿಡುತ್ತೆ, ಇದರಿಂದ ಯಾರು ಕಲ್ಲಂಗಡಿ ಹಣ್ಣೆ ತಿನ್ನೋಕೆ ಹೋಗಲ್ಲ. ಬಟ್ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಪಟ್ಟಿಯನ್ನು ನೋಡ್ತಾ ಹೋಗ್ತಿದ್ರೆ ನಮಗೇನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಏನೂ ತಿನ್ನಲೇಬಾರ್ದೇನೋ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಈಗ ಕಲ್ಲಂಗಡಿ ಹಣ್ಣು, ಬಟಾಣಿ ಎಲ್ಲನೂ ಆಯಿತು ನೋಡಿ. ಈ ಕಲ್ಲಂಗಡಿ ಹಣ್ಣು ವಿಚಾರಕ್ಕೆ ನಾವು ಬರೋದಾದರೆ ಪಾಪ ಇದು ಈ ಸುದ್ದಿಯಿಂದ ರೈತರಿಗೆ ಒಂದು ಸ್ವಲ್ಪ ಸಮಸ್ಯೆನೂ ಆಗ್ಬೋದು. ಯಾರು ಕಲ್ಲಂಗಡಿ ಹಣ್ಣು ತಿನ್ನೋದೇ ಬೇಡ ಅಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೇನೋ ಅಂತ. ಬಟ್ ಹಂಗಲ್ಲ, ಫ್ಯಾಕ್ಟ್ ಏನಿದೆ ಅಂತ, ಮಾರ್ಕೆಟಲ್ಲಿ ಏನೇನು ಆಗ್ತಾ ಇದೆ ಅಂತ ಗಣೇಶ್. ನೀತಿ ಮುಖ್ಯವಾಗಿ ಆರೋಗ್ಯ ಇಲಾಖೆ, ಆರೋಗ್ಯ ಸುರಕ್ಷತಾ ಇಲಾಖೆ ಏನಿದೆ ಅದೊಂದು ವರದಿಯನ್ನು ಸಿದ್ಧಪಡಿಸಿದೆ. ಮಾರುಕಟ್ಟೆಯಲ್ಲಿ ಸಿಗುವಂತಹ ಪದಾರ್ಥಗಳಾಗಿರುವಂಥದ್ದು ಅಥವಾ ದಿನನಿತ್ಯವಾಗಿ ಯಾವ್ಯಾವ ರೀತಿ ವಸ್ತುಗಳನ್ನು ಬಳಕೆ ಮಾಡ್ತಾರೆ ಅದು ಎಷ್ಟು ಆರೋಗ್ಯಕ್ಕೆ ಹಾನಿಕರ ಅನ್ನೋದ್ರ ಬಗ್ಗೆ ಒಂದು ಆಂತರಿಕವಾದಂಥ ಒಂದು ಟೆಸ್ಟನ್ನು ಮಾಡಿ ಅಥವಾ ಒಂದು ಪರಿಶೀಲನೆ ಮಾಡಿ ರಿಯಾಲಿಟಿ ಚೆಕ್ಕನ್ನು ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ಅದ್ರ ಪ್ರಕಾರ ನಾವು ನಿನ್ನೆ ನೋಡಿದಂಥದ್ದು ಇಡ್ಲಿ ತಯಾರಿಕೆ ಸಂದರ್ಭದಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ಕಾರ್ಸಿಜೆನಿಕ್ ಅನ್ನುವಂಥ ಅಂಶ ದೇಹಕ್ಕೆ ಸೇರ್ಪಡೆ ಆಗುವಂಥ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ಒಂದು ಅಂಶ. ಆದರೆ ಇನ್ನೊಂದು ಅಂಶ ಅಂತಂದರೆ, ಈಗ ನಾವು ಹಸಿರು ಬಟಾಣಿ ಕಲರನ್ನು ಜಾಸ್ತಿ ಹಾಕ್ತಾರೆ, ಜಾಸ್ತಿ ಕಲರನ್ನು ಬಳಸುವಂಥದ್ದು, ಅದು ಕಿಲ್ಲರ್ ಆಗುತ್ತೆ. ಅದರಿಂದ ಒಂದು ಏನು ಬಳಕೆ ಮಾಡೋದ್ರಿಂದ, ಅದನ್ನು ಸೇವನೆ ಮಾಡೋದ್ರಿಂದ ಮೂತ್ರಕೋಶ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ, ಹಾಗೆಯೇ ಕ್ಯಾನ್ಸರ್ ಕೂಡ ಅದರಿಂದ ಬರುತ್ತೆ ಅನ್ನುವಂಥದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗಿನ ಒಂದು ಬೇಸಿಗೆ ಸಂದರ್ಭದಲ್ಲಿ, ಈಗ ಬೇಸಿಗೆ ಆರಂಭ ಆಗಿದೆ, ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಹಣ್ಣುಗಳನ್ನು ಸೇವನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ದೇಹಕ್ಕೆ ತಂಪನ್ನು ನೀಡುತ್ತೆ ಅನ್ನೋಂತಹ ವಿಚಾರಕ್ಕೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅನ್ನೋಂಥ ದೃಷ್ಟಿಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಬಳಸುವಂಥದ್ದು, ಈ ಕಲ್ಲಂಗಡಿ ಹಣ್ಣು ಬಳಸುವಂಥದ್ದು ಕೂಡ ಅಥವಾ ಸೇವನೆ ಮಾಡುವಂಥದ್ದು ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಸಹಜವಾಗಿ ಹೊಟ್ಟೆ ನೋವಿನ ಸಮಸ್ಯೆ, ಹಾಗೆಯೇ ಎದೆ ನೋವಿನ ಸಮಸ್ಯೆ, ಬೇರೆ ಬೇರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಸಂಬಂಧದಿಂದ ಆಸ್ಪತ್ರೆ ಸೇರ್ತಿದ್ದಾರೆ. ಆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಪರಿಶೀಲನೆ ಮುಂದಾಯಿತು. ಯಾವ್ಯಾವ ಕಲ್ಲಂಗಡಿ ಹಣ್ಣು ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು, ಅದರಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಹಾಕೊಂಡಂತಹ ಕಲ್ಲಂಗಡಿ ಹಣ್ಣುಗಳನ್ನು
ತೆಗೆದುಕೊಂಡು ಸ್ಯಾಂಪಲ್ಗಳನ್ನು ಪರಿಶೀಲಿಸಿದಾಗ ಅದಕ್ಕೆ ಇಂಜೆಕ್ಟ್ ಮಾಡುವಂಥದ್ದು, ಹಾಗೆಯೇ ಕಾರ್ಬೈಡ್ ಬಳಕೆ ಮಾಡೋಕೆ ಅಂದರೆ ಕೃತಕ ಹಣ್ಣನ್ನು ಮಾಡುವ ಮೂಲಕ ಮಾಡ್ತಾ ಇರುವಂಥ ಬೆಳಕಿಗೆ ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಅಂತಹ ಒಂದು ಕಲ್ಲಂಗಡಿ ಹಣ್ಣುಗಳನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಹಾಗೆಯೇ ಲೂಸ್ ಮೋಷನ್ ಆಗುವಂಥದ್ದು, ಬೇರೆ 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 ಕಾಯಿಲೆಗಳು ಜನರಲ್ಲಿ ಈಗ ಕಂಡು ಬರ್ತಾ ಇರೋಂಥದ್ದು. ಹಾಗಾಗಿ ಅದರ ಬಗ್ಗೆ ಈಗ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ್ಯಾರು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂಥ ಹಣ್ಣುಗಳನ್ನು ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಹಣ್ಣಾಗಿದೆ ಅಂತ ಹೇಳಿ ತೆಗೆದುಕೊಳ್ಳೋದಲ್ಲ, ಅದಕ್ಕೆ ಬೇಕಾದಂಥ ಒಂದಿಷ್ಟು ತಯಾರಿಗಳಿರುತ್ತೆ, ಅದಕ್ಕೆ ಬೇಕಾದಂಥ ಒಂದಿಷ್ಟು ಸೇಫ್ಟಿ ಪ್ರಿಕಾಷನರಿ ಏನೇನು ತೆಗೆದುಕೊಳ್ಬೇಕರ ಬಗ್ಗೆಯೂ ಕೂಡ ಆಹಾರ ಇಲಾಖೆ ಈಗ ಸುತ್ತೋಲೆಗಳನ್ನು ಕೂಡ ಹೊರಡಿಸಲಿದೆ. ಸಹಜವಾಗಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಜನರು ಹೆಚ್ಚಾಗಿ ಕಲ್ಲಂಗಡಿ ಹಣ್ಣುಗಳನ್ನು ಸೇವನೆ ಮಾಡ್ತಾರೆ. ಸೇವನೆ ಮಾಡೋ ಮುನ್ನ ಎಚ್ಚರ ಇರಿ ಅನ್ನುವಂಥ ಒಂದು ಸಂದೇಶ ಈ ಮೂಲಕ ನೀಡ್ತಾ ಇರೋದು. ಹಾಗಂತ ರೈತರು ತಯಾರು ಮಾಡಿದಂಥದ್ದು, ರೈತರು ಬೆಳೆದಂತಹ ಹಣ್ಣುಗಳೇನಿರ್ತವೆ ಅದು ಮಾರುಕಟ್ಟೆ ಬರ್ತವೆ. ಮಾರುಕಟ್ಟೆ ಬರೋವರೆಗೂ ಕೂಡ ಅದರಲ್ಲಿ ಯಾವುದೇ ಕೆಮಿಕಲ್ಗಳು ಇರಲ್ಲ ಬಹುತೇಕ. ಆದರೆ ಇಲ್ಲಿ ಸಿಟಿಗಳಲ್ಲಿ ಅದನ್ನು ರಸ್ತೆ ಬದಿಯಲ್ಲಿ ಇಟ್ಕೊಂಡು ಅಥವಾ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಹಣ್ಣುಗಳು ಒಂದು ಕೃತಕವಾಗಿ ಚುಚ್ಚುಮದ್ದುಗಳ ಮೂಲಕ ಇಂಜೆಕ್ಟ್ ಮಾಡುವ ಮೂಲಕ, ಕಾರ್ಬೈಡನ್ನು ಸಿಂಪಡಣೆ ಮಾಡುವ ಮೂಲಕ, ಅದಕ್ಕೆ ಕಲರಿಂಗ್ ಹಾಕುವಂಥ ಮೂಲಕ ಒಂದು ರೀತಿಯಲ್ಲಿ ಗ್ರಾಹಕರನ್ನ ಆಕರ್ಷಣೆ ಮಾಡೋದು, ಸಾಕಷ್ಟು ಸೇಲ್ ಆಗಬೇಕು ಅನ್ನೋ ಹಿತದೃಷ್ಟಿಯಲ್ಲಿ ಪರ್ಯಾಯವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಹಾನಿಕಾರಕ ಅಂಶವನ್ನು ಈ ಒಂದು ಕಲ್ಲಂಗಡಿ ಹಣ್ಣುಗಳಲ್ಲಿ ಸಿಂಪಡಣೆ ಮಾಡುವ ಮೂಲಕ ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏನು ಈ ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಒಂದು 8-10 ಕಡೆ ಅದು ಬಟಾಣಿಯಲ್ಲಿ ಈ ಬ್ಯಾನ್ ಆಗಿರುವಂಥ ಏನು ಕಲರಿಂಗ್ ಏಜೆಂಟ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಕಲರಿಂಗ್ ಏಜೆಂಟ್ ಹಾಕಿ ಇಲ್ಲ ನಿಮ್ಮ ಆ ಥರ ಏನಿಲ್ಲ, ಬಟ್ ಮಾಹಿತಿಗಳು ಕೆಲವು ಬಂದಿತ್ತು, ಅದರ ಪ್ರಕಾರ ನಾವು ಮಾಡಿದ್ದೀವಿ.